ಗಿಲ್ಲಿನ ಅವ್ರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಬಟ್ ಅವ್ರಿಗೆ ಗೊತ್ತಾಗ್ತಿಲ್ಲ ಗಿಲ್ಲಿನೇ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾನೆ ಅಂತ. ಎವ್ರಿ ಆಕ್ಷನ್ ಈಕ್ವಲ್ಸ್ ಟು ದ ಆಪೋಸಿಟ್ ರಿಯಾಕ್ಷನ್ ಅಂತ. ಸೊ ಅವ್ರು ಮಾಡ್ತಿದ್ದಾರೆ, ಗಿಲ್ಲಿ ಅದಕ್ಕೆ ರಿಯಾಕ್ಷನ್ ಕೊಡ್ತಿದ್ದಾನೆ. ಗಿಲ್ಲಿ ಸುಮ್ನೆ ಇರೋ ಮಗನೇ ಅಲ್ಲ. ಒಂದು ಬಿಗ್ ಬಾಸ್ ಅನ್ನೋ ಸಾಮ್ರಾಜ್ಯಕ್ಕೆ ಹೋಗ್ಬಿಟ್ಟು ಗಿಲ್ಲಿನ ಕೆದಕ್ತಾ ಇದಾರೆ, ಗಿಲ್ಲಿ ಸುಮ್ನೆ ಇರ್ತಾನ? ಅವ್ರು ಆಲ್ರೆಡಿ ರಿಟೈರ್ಡ್ ಆಗ್ಬಿಟ್ಟಿದ್ದಾರೆ. ಗಿಲ್ಲಿ ಆ ಪಿಚ್ ಅಲ್ಲಿ ಇತ್ಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾನೆ. ಫಾರ್ಮ್ ಅಲ್ಲಿ ಇರೋ ಹುಡುಗನ್ಗೆ ಈ ತರ ಕ್ವಾಟ್ಲೆ ಕೊಟ್ಟರೆ ನಿಮ್ಮನ್ನ ಬಿಡ್ತಾನ? ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತೀರಾ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 30 ಲೈಕ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ವಿಡಿಯೋಗೆ. ವಿಚಾರ ಏನು ಅಂತ ಹೇಳಿದ್ರೆ, ಗೆಸ್ಟ್ಗಳು ಬಿಗ್ ಬಾಸ್ ಮನೆಗೆ ಬಂದಿದ್ರಲ್ವಾ, ಆ ಗೆಸ್ಟ್ಗಳ ಜೊತೆ ಗಿಲ್ಲಿಗೆ ಮತ್ತೆ ಒಂದು ಗಲಾಟೆ ಸ್ಟಾರ್ಟ್ ಆಗಿದೆ. ಒಂದು ಪ್ರೋಮೋ ಬಿಟ್ಟಿದ್ದಾರೆ ಬಿಗ್ ಬಾಸ್ ಟೀಮ್ ಅವರು, ಅದ್ರ ಬಗ್ಗೆ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ ಪ್ರೋಮೋ ಬಗ್ಗೆ ಮಾತಾಡ್ತೀನಿ. ಆ ಗಲಾಟೆ ಆಗೋದಕ್ಕೆ ರೀಸನ್ ಏನು ಅಂತ ಇನ್ನೊಂದು ವಿಡಿಯೋ ಹಾಕ್ತೀನಿ. ಸೊ ಗಿಲ್ಲಿ ಈ ತರ ವರ್ತನೆ ಮಾಡೋದಕ್ಕೆ, ಈ ತರ ಅಷ್ಟು ಉರ್ಸೋದಕ್ಕೆ ರೀಸನ್ ಏನು ಅಂತ ಆ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಆ ಪ್ರೋಮೋ ವಿಡಿಯೋ ಆದ್ಮೇಲೆ ಇನ್ನೊಂದು ವಿಡಿಯೋ ಪ್ಲೇ ಆಗುತ್ತೆ. ದಯವಿಟ್ಟು ಕೊನೆವರೆಗೂ ನೋಡಿ ವಿಡಿಯೋ. ಬನ್ನಿ ಪ್ರೋಮೋ ನೋಡೋಣ. ಪ್ರೋಮೋ ನೋಡ್ಬಿಟ್ಟು ಅನಾಲಿಸಿಸ್ ಮಾಡೋಣ. ಅತಿಥಿಗಳ ಮನರಂಜಿಸಲು ಮನರಂಜನಾ ಕಾರ್ಯಕ್ರಮ ಆಯೋಜಿಸಬೇಕು. ವಾವ್ ಅನ್ನೋ ತರ ಯಾರ್ಯಾರು ಬರ್ತಾರೋ ಅನ್ಕೊಂಡೆ, ಇವ್ರು ಬಂದ್ಮೇಲೆ ಅನ್ನೋ ತರ ಆಗ್ಬಿಡ್ತು. 5 ಜನ ನೆಂಟ್ರು ಬಂದ್ರು, ತಿಂದ್ರು ತಿಂದ ಮೇಲೂ ತಾವಲ್ಲ ತಿಂದಾಕು ಅವ್ರಿಗೆ ಇಷ್ಟ ಇರ್ಬೇಕಾದ್ರೆ ತಂದಾಕ ಅವರು, ನಾವು ನಮಗೆ ಇಷ್ಟ ಇರಬೇಡ. ಎಲ್ಲದಕ್ಕೂ ಒಂದು ತಾಳ್ಮೆ ಐತೆ. ಇಲ್ಲಿ ಇರಿಟೇಟ್ ಮಾಡ್ತಾ ಇದೆಯಾ ತುಂಬಾ. ಮನುಷ್ಯ ಜಾತಿ ಸೇರಿದವ್ರು ಒಂದ್ಸತಿ ಅರ್ಥ ಮಾಡ್ಕೊಬೇಕಲ್ಲ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ನಾನು ಎಪಿಸೋಡ್ ಯಾರೆಲ್ಲ ನೋಡಿರ್ತಾರೆ ಅವ್ರಿಗೆ ಗೊತ್ತಿರ್ತೈತೆ. ಗೆಸ್ಟ್ಗಳು ಯಾರ್ಯಾರು ಬಂದಿದ್ರು ಅವ್ರಿಗೆ ಒಂದು ಮನೋರಂಜನಾ ಕಾರ್ಯಕ್ರಮ ಕೊಡ್ಬೇಕಂತ ಬಿಗ್ ಬಾಸ್ ಒಂದು ಲೆಟರ್ ಕೊಟ್ಟಿರ್ತಾರೆ. ಆ ಲೆಟರ್ ಅಲ್ಲಿ ಗಿಲ್ಲಿಗೆ ಯಾವ ಪಾತ್ರ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ, ಗಿಲ್ಲಿ ಮತ್ತೆ ಅಶ್ವಿನಿಗೆ ಅವ್ರು ಬಂದಿರೋರ್ನ ಸಭ್ಯತೆ ಮೀರಿದಿರೋ ಹಾಗೆ ನೀವು ಅವ್ರನ್ನ ರೋಸ್ಟ್ ಮಾಡ್ಬೇಕು ಅಂತ ಕೊಟ್ಟಿರ್ತಾರೆ. ಸೊ ಬಿಗ್ ಬಾಸ್ ಅವ್ರಿಗೆ ಒಂದು ಅಧಿಕಾರ ಕೊಟ್ಟಾಗ ರೋಸ್ಟ್ ಮಾಡ್ಲೇಬೇಕಲ್ವಾ. ಸೊ ಈ ರೋಸ್ಟ್, ಈ ಲೆಟರ್ ಎಲ್ಲ ಓದಾದ್ಮೇಲೆ ಇವ್ರು 5 ಜನ ಸೇರ್ಕೊಂಡು ಏನಿರ್ತಾರೋ, ಮೋಕ್ಷಿತ್ ಅವ್ರು ಎಷ್ಟೇನು ಮಾತಾಡಿಲ್ಲ, ಇನ್ಕ್ಲೂಡಿಂಗ್ ಚೈತ್ರ ಕುಂದಾಪುರ್ ಅವರು ಕೂಡ ಸ್ವಲ್ಪ ಮಾತಾಡ್ತಾ ಇದ್ರು. ರಜತ್ ಅವ್ರು ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಉಗ್ರ ಮಂಜೂರ್ ಆಗಿರ್ಬೋದು, 4 ಜನ ಸೇರಿ ಗಿಲ್ಲಿನ ಗೋಳೆಕೊಳ್ಳೋಕೆ ನೋಡ್ತಾ ಇದ್ರು. ಬಟ್ ಗಿಲ್ಲಿ ಎಲ್ಲರೂ ಬರ್ತಿರ್ಲಿಲ್ಲ. ಸೊ ಏನ್ ಮಾಡ್ತೀಯ ನಮ್ಮನ್ನ, ಏನ್ ರೋಸ್ಟ್ ಮಾಡ್ತೀಯ ಅಂತ ಪ್ರತಿಯೊಂದು ಕೇಳ್ತಾ ಇದ್ರು. ಸೊ ಅದನ್ನು ನಿಮ್ಗೆ ತೋರಿಸ್ತೀನಿ. ಆ ವಿಡಿಯೋ ನೋಡಿ ಮತ್ತೆ ಸ್ವಲ್ಪ ಮಾತಾಡೋಣ. ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಒಂದು ಸಭ್ಯತೆ ಮೀರ್ತೀರಾ ರೋಸ್ಟ್ ಮಾಡ್ಬೇಕು. ಹೌದು, ಅಶ್ವಿನಿ ಮೇಡಮ್ ರೋಸ್ಟ್ ಮಾಡ್ಕೊಂಡು ನೀವು ಹಂಗೇನಾದ್ರು ಮಾಡ್ಕೋತೀರಾ? ಮತ್ತೆ ನಮ್ಮ ರೋಸ್ಟ್ ಮಾಡ್ತೀರಾ? ಮಾತಾಡ್ತಾನೆ ಏನಂತ ಮಾಡ್ತೀಯ ಹೇಳು? ಅಲ್ಲ, ಒಂದು ಬಿಗ್ ಬಾಸ್ ಅನ್ನೋ ಸಾಮ್ರಾಜ್ಯಕ್ಕೆ ಹೋಗ್ಬಿಟ್ಟು ಗಿಲ್ಲಿನ ಕೆದಕ್ತಾ ಇದಾರೆ, ಗಿಲ್ಲಿ ಸುಮ್ನೆ ಇರ್ತಾನ? ಇವ್ರು ಒಂದ್ ಅರ್ಥ ಮಾಡ್ಕೊಬೇಕು, ಅವ್ರು ಆಲ್ರೆಡಿ ರಿಟೈರ್ಡ್ ಆಗ್ಬಿಟ್ಟಿದ್ದಾರೆ. ಗಿಲ್ಲಿ ಆ ಪಿಚ್ ಅಲ್ಲಿ ಇತ್ಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾನೆ. ಫಾರ್ಮ್ ಅಲ್ಲಿ ಇರೋ ಹುಡುಗನ್ಗೆ ಈ ತರ ಕ್ವಾಟ್ಲೆ ಕೊಟ್ಟರೆ ನಿಮ್ಮನ್ನ ಬಿಡ್ತಾನ? ಸೊ ಅದು ಬಿಗ್ ಬಾಸ್ ಅವರೇ ಅವ್ರನ್ನ ರೋಸ್ಟ್ ಮಾಡ್ಬೇಕು ಅಂತ ಒಂದು ಟಾಸ್ಕ್ ಕೊಟ್ಟಿರೋವಾಗ ಏನಕ್ಕೆ ಬಿಡ್ತಾನೆ ಹೇಳಿ? ಸೊ ಇವತ್ತು ಟೆಲಿಕಾಸ್ಟ್ ಆಗ್ಬೋದು ಕೆಲವೊಂದು ಸೀನ್ಗಳು, ಅಂದ್ರೆ ಲೈವ್ ಅಲ್ಲಿ ತುಂಬಾನೇ ಬರ್ತಿದೆ. ಅದೇ ರೀತಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಕೆಲವೊಂದು ಟಿಪ್ಸ್ ಎಲ್ಲ ಬರ್ತಿದೆ. ಗಿಲ್ಲಿ ಅವರು ಫೋಲ್ ಡ್ಯಾನ್ಸ್ ಆಡ್ತಾರೆ, ಬೇರೆ ರೀತಿ ಎಲ್ಲ ಮಾತಾಡ್ತಾರೆ. ಇನ್ನೂ ಒಂದು ಅದ್ದೂರಿ ಯಾವ್ದೋ ಒಂದು ಡೈಲಾಗ್ ಕೂಡ ಇದೆ, ಅದು ಸೂಪರ್ ಆಗಿ ಒಂದು ಡೈಲಾಗ್ ಕೂಡ ಬರ್ದಿದೆ ರೋಸ್ಟ್ ಮಾಡೋದಕ್ಕೆ. ಅದನ್ನು ಮೋಸ್ಟ್ಲಿ ಟೆಲಿಕಾಸ್ಟ್ ಮಾಡಬಹುದು. ಸೊ ಈ ತರ ಎಲ್ಲ ಮಾಡುವಾಗ ರಜತ್ ಅವ್ರಿಗೆ ಇನ್ನೊಂದು, ರಜತ್ ಅವರೇ ಅವರ ವೀಕ್ನೆಸ್ ಪಾಯಿಂಟ್ ಏನು ಅಂತ ಹೇಳ್ಕೊಂಡ್ಬಿಡ್ತಾರೆ. ನಿನ್ನೆ ಒಂದು ಬಿಟ್ಟಿ ಊಟ ಮಾಡಕ್ ಬಂದಿದ್ದೀರಾ ಅಂತ ಒಂದು ವಿಚಾರ ಹೇಳಿದಾಗ ಗಿಲ್ಲಿ ಗೊತ್ತಾಗ್ಬಿಡುತ್ತೆ, ಮೋಸ್ಟ್ಲಿ ರಜತ್ ಅವರ ವೀಕ್ನೆಸ್ ಪಾಯಿಂಟ್ ಬಂದ್ಬಿಟ್ಟು ಊಟ ಅನ್ಕೊಂತೀನಿ. ಸೊ ಆ ಊಟದ ವಿಚಾರಲ್ಲೇ ಪದೇ ಮಾತಾಡ್ತಿದ್ದೆ, ನೀವು ಗಮನಿಸಬಹುದು. ಇದು ಸ್ಟಾರ್ಟ್ ಆಗಿದ್ದೇನು ಇಲ್ಲಲ್ಲ, ಗೆಸ್ಟ್ಗಳು ಒಳಗಡೆ ಯಾವಾಗ ಎಲೆಕ್ಟ್ರಿಕಲ್ ವೆಹಿಕಲ್ ಇಂದ ಒಳಗಡೆ ಬರ್ತಾರೋ, ಸೊ ಅವಾಗ ಗಿಲ್ಲಿ ಹೋಗ್ಬಿಟ್ಟು ಎಲ್ಲರನ್ನು ಚೆನ್ನಾಗಿ ಸ್ವಾಗತ ಮಾಡೋದಕ್ಕೆ, ಚೆನ್ನಾಗಿ ಮಾತಾಡೋದಕ್ಕೆ ಹೋಗ್ತಾನೆ. ನೀವು ನೆನಪಿರ್ಬೋದು, ರಿಷಿ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಾಗ ಯಾವ ರೀತಿ ಅವ್ನು ವೆಲ್ಕಮ್ ಮಾಡ್ಕೊಂಡು, ಅದೇ ರೀತಿ ಹೋಗಿ ವೆಲ್ಕಮ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಉಗ್ರ ಮಂಜಣ್ಣ ಅವರು ಅವ್ರನ್ನ ಒಂದು ಬೇರೆ ರೀತಿಯಲ್ಲಿ ನೋಡ್ಬಿಟ್ಟು ನನ್ನ ಲಗೇಜ್ ಎತ್ಕೊಂಬ ಅಂತ ಹೇಳ್ತಾರೆ. ಸೊ ಅಲ್ಲಿ ಗಿಲ್ಲಿ ಈಗೋ ಹರ್ಟ್ ಆಯ್ತು. ಆಕ್ಚುಲಿ ಫಸ್ಟ್ ಗಿಲ್ಲಿ ಈಗೋ ಹರ್ಟ್ ಆಗಿದೆ ಅಲ್ಲಿ. ನನ್ನ ಲಗೇಜ್ ಎತ್ಕೊಂಬಾ ಅಂತ ಯಾವಾಗ ಹೇಳಿದ್ರು, ಅದು ಒಳ್ಳೆ ರೀತಿಯಲ್ಲಿ ಹೇಳಿದ. ಅವರು ಬೇಸ್ ವಾಯ್ಸನ್ನು ಹೇಳೋದಕ್ಕೆ ಪ್ರಯತ್ನ ಪಟ್ರು, ಆ ಟೋನ್ ಎಲ್ಲ ಇಷ್ಟ ಆಗಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಬರೀ ಕ್ವಾಟ್ಲೆ ಪಾಯಿಂಟ್. ನೆನೆ ನೀವು ನೋಡ್ಕೊಬೋದು, ಅದ್ರ ಬಗ್ಗೆ ನೆಕ್ಸ್ಟ್ ಒಂದು ಫುಲ್ ವಿಡಿಯೋ ಮಾಡ್ತೀನಿ. ಯಾವ ತರ ಗಿಲ್ಲಿ ಅವರ ಮನೇಲಿ ಇದೆ ಅಂತ ಹೇಳಿದ್ರೆ, ಎಪಿಸೋಡ್ ಏನಿದೆಯೋ, ಎಪಿಸೋಡ್ ಆಲ್ಮೋಸ್ಟ್ ಒಂದು 58 ನಿಮಿಷ ಇದ್ರೆ ಮಿನಿಮಮ್ 50ರಿಂದ 52 ನಿಮಿಷ ಗಿಲ್ಲಿದೇ ಇದೆ. ನೆನೆ ಅಷ್ಟು ಕ್ವಾಟ್ಲೆ ಕೊಡ್ತಿದ್ದೇನೆ, ಅಷ್ಟು ರೇಂಜ್ಗೆ ಆಡ್ತಿದ್ದಾನೆ. ಅಂದ್ರೆ ಕೆಲವೊಂದು ಮಾತುಗಳು ಮಿತಿ ಮೀರಿದೆ. ಆ ಮಿತಿ ಮೀರೋ ಮಾತುಗಳು ಕೂಡ ಅವರು ಆ ಮಾತುಗಳ ಬಗ್ಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ರು. ಏನೇ ಮಾಡಿದ್ರು ಆ ರೀತಿ ನನಗೆ ಎಲ್ಲಪ್ಪ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ, ಆ ಬಿಟ್ಟಿ ಊಟ ಅನ್ನೋದು ಇಟ್ಸೋಕೆ ಒಪ್ಕೊಳ್ಳೋಣ. ಬಟ್ ಉಗ್ರ ಮಂಜಣ್ಣ ಅವ್ರ ವಿಚಾರದಲ್ಲಿ ಮದುವೆ ಅಂತ ಹೇಳಿದಾಗ, 2ನೇದ 3ನೇದ ಅಂದಾಗ ಒಂಚೂರು ಎಲ್ಲ ತುಂಬಾ ವೈಯಕ್ತಿಕ ಅನಿಸ್ತು. ಅದು ಬಿಟ್ರೆ ಇನ್ನೆಲ್ಲ ಮಾಡ್ತಿರೋದು, ಅವರು ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಆಗ್ತಿಲ್ಲ. ಈ ಕಡೆ ಇವರು ಗಿಲ್ಲಿ ಕೊಡ್ತಿದ್ದಾರೆ. ಅರ್ಥ ಮಾಡ್ಕೊಬೇಕು. ಈ ತರ 5 vs 1 ಇಲ್ಲ ಆಕ್ಚುಲಿ ಮೋಕ್ಷಿತರು ಅಷ್ಟೇನು ಮಾತಾಡ್ತಿಲ್ಲ. 4 vs 1 ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೇಳ್ತೀನಿ ನಿಮ್ಗೆ. ಸೊ ಬಳಕೆ ಮಾಡದಿರುವಂತಹ ಒಂದು ಪದನ ಬಳಕೆ ಮಾಡ್ತಾರೆ ರಜತ್ ಅವರು. ಸೊ ಆ ಪದನ ಬಳಕೆ ಮಾಡಿದಾಗ ಮೋಕ್ಷಿತರು ತುಂಬಾ ರಿಯಾಕ್ಷನ್ ಕೊಡ್ತಾರೆ, ತುಂಬಾ ಅವ್ರು ಶಾಕ್ ಆಗ್ತಾರೆ ಆ ಪದ ಬಳಕೆ ಮಾಡಿದ್ದಕ್ಕೆ. ಸೊ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಸೊ ನಿಮ್ಗೇನ್ ಅನ್ಸುತ್ತೆ ಗಾಯ್ಸ್, ಈ ತರ ಗಿಲ್ಲಿನ ಅವರು ವಾಂಟೆಡ್ಲಿ
ಟಾರ್ಗೆಟ್ ಮಾಡಿ ಮಾತಾಡ್ತಿರೋತಾರಲ್ವಾ. ಸೊ ಗಿಲ್ಲಿನ ಟಾರ್ಗೆಟ್ ಮಾಡಿದಾಗ ಗಿಲ್ಲಿ ಬಿಡ್ತಾನೆ ಹೋಗ್ಲಿ. ಈ ರೋಸ್ಟ್ ಮಾಡೋದಕ್ಕೆ ಅಶ್ವಿನಿ ಅವ್ರನ್ನ ಮತ್ತೆ ಗಿಲ್ಲಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಬಿಗ್ ಬಾಸ್ ಅವರು. ಅಶ್ವಿನಿ ಅವ್ರು ಆತರ ಅಂತ ಹೇಳಿದ್ರೆ ಅಲ್ಲಿ ಬಂದಿರೋರ್ ಜೊತೆ ಹತ್ರ ಒಳ್ಳೆಯವ್ರು ಅನ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನೆನ್ನೆ ಅವ್ರದ್ದೊಂದು ಸೆಲ್ಫ್ ಇಂಟ್ರೊಡಕ್ಷನ್ ಏನೋ ಕೊಡುವಾಗ ನೋಡ್ಬೇಕಾಗಿತ್ತು ಯಾವ ರೀತಿ ಎಷ್ಟು ಅಂದವಾಗಿ ಸ್ವಚ್ಛವಾಗಿ ಮಾತಾಡ್ತಾ ಇದ್ರು ಅನ್ನೋದು. ಸೊ ಬಂದಿರೋರ ಹತ್ರ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅವ್ರೇನೋ ಮಾತಾಡಲ್ಲ, ಫುಲ್ ಪ್ಲೇಡ್ಜ್ ಆಗಿ ಅವ್ರು ರೋಸ್ಟ್ ಮಾಡೋದು ಆಲ್ಮೋಸ್ಟ್ ಒಂದು 95% ಗಿಲ್ಲಿನ ತಗೊಂಡಿರ್ತಾನೆ. ಗಿಲ್ಲಿ ಅವ್ರದ್ದು ಒಂದು ಫೋಲ್ ಡ್ಯಾನ್ಸ್ ಕೂಡ ಇರುತ್ತೆ, ಅದನ್ನು ಇವತ್ತು ಮೋಸ್ಟ್ಲಿ ಟೆಲಿಕಾಸ್ಟ್ ಮಾಡಬಹುದು ಅನ್ಕೊಂತಾ ಇದ್ದೀನಿ. ತುಂಬಾನೇ ನಡೀತಿದೆ ಲೈವ್ ಅಲ್ಲಿ ಆಕ್ಚುಲಿ. ಸೊ ನಮ್ಗೆ ಪ್ರೊಮೋದಲ್ಲಿ ಏನ್ ಕೊಟ್ಟಿದ್ದಾರೆ ಅದ್ರ ಮಾತ್ರ ನಿಮ್ಗೆ ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ. ಅದೇನೋ ನ್ಯೂಟನ್ಸ್ ಥರ್ಡ್ ಲಾ ಇದೆಯಲ್ವಾ, ಎವ್ರಿ ಆಕ್ಷನ್ ಈಕ್ವಲ್ಸ್ ಟು ದ ಆಪೋಸಿಟ್ ರಿಯಾಕ್ಷನ್ ಅಂತ. ಸೊ ಅವ್ರು ಮಾಡ್ತಿದ್ದಾರೆ, ಗಿಲ್ಲಿ ಅದಕ್ಕೆ ರಿಯಾಕ್ಷನ್ ಕೊಡ್ತಿದ್ದೇನೆ. ನೆನ್ನೆ ನೋಡ್ಬೋದು ನೀವು ಖುದ್ದಾಗಿ ಆ ಒಂದು ಕ್ಯಾಪ್ಟನ್ ರೂಮ್ಗೆ ತಗೊಂಡು ಹೋಗ್ಬಿಟ್ಟು ಅವ್ನು ಯಾವ ರೀತಿ ಫ್ರೈ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅಂತ. ಬಟ್ ಬರ್ತಾ ಇಲ್ಲ. ಇಡೀ ಮನೋರ್ಗೆ ಗೊತ್ತಾಗ್ತಿದೆ ಗಿಲ್ಲಿನ ಅವ್ರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ, ಬಟ್ ಅವ್ರಿಗೆ ಗೊತ್ತಾಗ್ತಿಲ್ಲ ಗಿಲ್ಲಿನೇ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾನೆ ಅಂತ. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಸೊ ನಿನ್ನೆ ಒಂದು ಅವರು ಬ್ಯಾಚುಲರ್ ಪಾರ್ಟಿ, ಮಂಜಣ್ಣ ಅವರು ಎಂಗೇಜ್ಮೆಂಟ್ ಆಗಿರೋದ್ರಿಂದ, ಮದುವೆ ಫಿಕ್ಸ್ ಆಗಿರೋದ್ರಿಂದ ಬ್ಯಾಚುಲರ್ ಪಾರ್ಟಿ ಸೆಲೆಬ್ರೇಷನ್ ಬಂದಿದ್ದಾರೆ. ಬಟ್ ಇದು ಸೆಲೆಬ್ರೇಷನ್ ತರ ಇಲ್ಲ, ರೋಸ್ಟ್ ಅವ್ರ ಬಗ್ಗೆ ಅವರೇ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಮನೆ ಒಳಗಡೆ ಹೋದಂಗಿದೆ. ನೋಡ್ಬೇಕಿದೆ ಎಲ್ಲರಿಗೂ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಗೈಸ್ ಇದು ಇವತ್ತಿನ ವಿಚಾರ. ನಿಮ್ಗೆ ಪ್ರೊಮೋ ಬಗ್ಗೆ ಏನ್ ಅನಿಸ್ತು, ಗಿಲ್ಲಿ ವರ್ತನೆ ಬಗ್ಗೆ ಏನ್ ಅನಿಸ್ತು, ಸೊ ಅವರು ಗೆಸ್ಟ್ಗಳು ಬಿಹೇವ್ ಮಾಡ್ತಿರೋದ್ರ ಬಗ್ಗೆ ನಿಮ್ಗೆ ಅನಿಸ್ತು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನನಗಂತೂ ಹೇಳ್ದ್ನಲ್ವಾ, ಆ ಕಡೆನೂ ಆಕ್ಷನ್ ಇದೆ, ಈ ಕಡೆಯಿಂದ ರಿಯಾಕ್ಷನ್ ಬರ್ತಿದೆ, ಯಾರ್ದೇನು ಕಡಿಮೆ ಏನಿಲ್ಲ. ಆ ಕಡೆ ರಜತ್ ಮತ್ತೆ ಉಗ್ರಂ ಮಂಜು ಅವರು ಜಾಸ್ತಿ ಮಾಡ್ತಿದ್ದಾರೆ, ಅದಕ್ಕೆ ಆಪೋಸಿಟ್ ತಕ್ಕಾಡ್ಕೊಡೋದಕ್ಕೆ ಗಿಲ್ಲಿ ಪ್ರಯತ್ನ ಪಡ್ತಿದ್ದಾನೆ. ಯಾಕಂತ ಹೇಳಿದ್ರೆ ಗಿಲ್ಲಿ ಸುಮ್ಮನೆ ಇರೋ ಮಗನೇ ಅಲ್ಲ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ. ಅಪ್ಪಿತಪ್ಪಿ ಸುದೀಪ್ ಸರ್ ಮುಂದೆ ಮಾತ್ರ ತಲೆ ತೆಗೆಸ್ಕೊಂಡಿರ್ಬೋದು, ಇವರೆಲ್ಲ ಇವ್ರಿಗಿಂತ ಬೇರೆಯವ್ರು ಬಂದಿರ್ಕೊಂಡು ಲಾಯರ್ ಜಗದೀಶ್ ಅವರು ಆಗಿರ್ಬೋದು, ಹುಚ್ಚ ವೆಂಕಟ ಅವರು ಆಗಿರ್ಬೋದು, ಪ್ರಥಮ್ ಅವ್ರು ಆಗಿರ್ಬೋದು, ಇವರೇ ಬಂದು ಕೂಡ ಬಿಡ್ತಿರ್ಲಿಲ್ಲ, ಕಾಲು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದ. ಸೊ ಇದು ಇವತ್ತಿನ ವಿಚಾರ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.